ನಾನು 3 ವರ್ಷದಲ್ಲಿ 1 ಕೋಟಿ ಸೇರಿಸ್ತಿರೋ ಜರ್ನಿನಲ್ಲಿ ಇವತ್ತು ದಿನ 31. ₹611 ಶುರು ಮಾಡಿ ಒಬ್ಬ 1 ಕೋಟಿ ಸೇರ್ಸೋಕ್ಕಾಗತ್ತಾ? ಆ ಥರ ಸೇರಿಸ್ಬೇಕು ಅಂದರೆ ಹೇಗೆ ಮಾಡಬೇಕು? ₹611 ಡಬಲ್ ಆಗ್ತಾ ಹೋದರೆ ಎಷ್ಟು ಸತಿ ಡಬಲ್ ಆದರೆ 1 ಕೋಟಿ ಸಿಗತ್ತೆ? ಮತ್ತು ನಾನಿವಾಗ ಸೇರಿಸಿರೋ 11,000 ಏಪ್ರಿಲ್ 1ನೇ ತಾರೀಕು ತನಕ, ಆ 11,000 ಈ ಲಿಸ್ಟಲ್ಲಿ ಎಲ್ಲಿ ಬರುತ್ತೆ? ಇನ್ನೂ ನಮ್ಮ ಜರ್ನಿ ದೂರ ಇದೆಯಾ, ಹತ್ತಿರ ಇದೆಯಾ, ಹೇಗಿದೆ ಅಂತ ನೋಡಿದೆ ಈ ಲಾಂಗ್ ವಿಡಿಯೋ. ಬನ್ನಿ ವಿಡಿಯೋಗೆ ಹೋಗೋಣ. ಎಲ್ರಿಗೂ ನಮಸ್ಕಾರ, ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ನಿಮ್ಗೆ ಈಗ ಆಲ್ರೆಡಿ ಗೊತ್ತು, ನಾನು ಈ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಪ್ರಯಾಣದಲ್ಲಿ ಆಲ್ಮೋಸ್ಟ್ ಒಂದು 30 ದಿವಸ 31 ದಿವಸ ಆಯಿತು. ಇವತ್ತು 31ನೇ ದಿನ. ಸೊ ನಾನು ನನ್ನ ಟ್ರ್ಯಾಕರ್ನ ರೀಸೆಂಟಾಗಿ ಅಪ್ಡೇಟ್ ಮಾಡ್ತಿದ್ದೆ. ಇವಾಗ ಎಲ್ಲಿದ್ದೀವಿ? ಏಪ್ರಿಲ್ 1ನೇ ತಾರೀಕು ನಮ್ಮ ಮಿಸ್ಟ್ರಿ ಬಾಕ್ಸಿಂದ 11,000 ಸಿಕ್ತಲ್ವ. ಸೊ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾ ಇದ್ದೆ ನನ್ನ ಎಕ್ಸೆಲ್ ಶೀಟಲ್ಲಿ. ಆವಾಗ ಒಂದು ಇಂಟ್ರೆಸ್ಟಿಂಗ್ ಒಂದು ಕ್ಯಾಲ್ಕುಲೇಷನ್ ನೋಡಿದೆ ನಾನು. ಏನು ಅದು? ನಾವು ಸಾಮಾನ್ಯ ಏನು ಅನ್ಕೋತೀವಿ, ಇವಾಗ 1 ಕೋಟಿ ಸೇರಿಸ್ಬೇಕಂದ್ರೆ ಫಸ್ಟ್ 10 ಲಕ್ಷ ಇರಲಿ, 20 ಲಕ್ಷದಿಂದ ಶುರು ಮಾಡೋಣ, ಇಲ್ಲ 30 ಲಕ್ಷದಿಂದ ಶುರು ಮಾಡೋಣ ಅಂತ ಅಲ್ವಾ. ಬಟ್ ನಿಮ್ಮೆಲ್ಲರಿಗೂ ಗೊತ್ತಾಗಬೇಕಾಗಿರೋ ನಿಜ ಒಂದೇನು ಅಂದರೆ, ಅಷ್ಟು ದೊಡ್ಡ ವ್ಯಾಲ್ಯೂ ಇಟ್ಕೊಂಡು ನಾವು ಯಾರಾದರೂ ಶುರು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಆ್ಯಕ್ಚುಲಿ ಯಾವತ್ತೂ ಶುರು ಮಾಡೋಕ್ಕಾಗಲ್ಲ. ಯಾಕೆ? ಯಾವಾಗಲೂ ನಮ್ಮ ಥರ ಒಂದು ಮೀಡಿಯಮ್ ಲೆವೆಲಿಂದ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕೆ ಟ್ರೈ ಮಾಡ್ತಿರೋರಿಗೆ ಯಾವುದಾದ್ರೂ ಒಂದು ಎಕ್ಸ್ಪೆನ್ಸ್ ಬರ್ತಾನೆ ಇರುತ್ತೆ. ಸೊ ನೀವು ಆ ಥರ ದುಡ್ಡು ಸಡನ್ನಾಗಿ ಸೇರಿಸೋದಕ್ಕೆ ಆಗೋದೇ ಇಲ್ಲ. ಇದಕ್ಕೆ ಮುಂಚೆ ನಿಮ್ಮ ಜೀವನದಲ್ಲೂ ನೀವು ನೋಡಿರ್ಬೋದು. ಸೊ ಅಲ್ವಾ, ಏನಾದರೂ ಸೇರ್ಸಕ್ಕೆ ಹೋಗ್ತೀವಿ, ಮಧ್ಯ ಬ್ರೇಕ್ ಆಗುತ್ತೆ, ಅದು ತಿರ್ಗಾ ಝೀರೋಯಿಂದ ಶುರು ಮಾಡಬೇಕು. ಆ ಪ್ರಾಸೆಸ್ಸಲ್ಲಿ ನಾವು ತುಂಬ ಸತಿ ಅದನ್ನು ಅಚೀವೇ ಮಾಡೋದಿಲ್ಲ. ಸೊ ನಾನೇನು ಶುರು ಮಾಡಿದೆ ಅಂದರೆ, ₹1 ನಾವು ಎಷ್ಟು ಸತಿ ಡಬಲ್ ಮಾಡಿದ್ರೆ 1 ಕೋಟಿ ಸಿಗುತ್ತೆ, ₹10 ನಾವು ಎಷ್ಟು ಸತಿ ಡಬಲ್ ಮಾಡಿದ್ರೆ 1 ಕೋಟಿ ಸಿಗುತ್ತೆ ಅಂತ ಸುಮ್ಮನೆ ಒಂದು ಲೆಕ್ಕಾಚಾರ ಮಾಡ್ತಿದ್ದೆ ರಫ್ ಆಗಿ ನನ್ನ ಪರ್ಸ್ನಲ್ ಯೂಸ್ಗೆ. ಆವಾಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ನನಗೆ ಗೊತ್ತಾಯಿತು. ನನಗೆ ಒಂದು 611ಇಂದ ಶುರು ಮಾಡೋಣ ಅಂತ ಅನ್ನಿಸ್ತು. ಅದರಲ್ಲೇನು ದೊಡ್ಡ ಒಂದು ಮ್ಯಾಜಿಕ್ ನಂಬರ್ ಏನಲ್ಲ ಅದು. ಬಟ್ ಸುಮ್ಮನೆ ನನ್ನ ಕ್ಯಾಲ್ಕುಲೇಷನ್ಗೆ ನಾನು ತೊಗೊಂಡಿದ್ದ ನಂಬರ್ 611, ₹611. ಸೊ ₹611 ನಾವು ಎಷ್ಟು ಸತಿ ಡಬಲ್ ಮಾಡಿದ್ರೆ 1 ಕೋಟಿ ಸಿಗುತ್ತೆ ನಿಮಗೆ ಗೊತ್ತಾ? 14 ಸತಿ. ಹೇಗೆ? ₹611 ನಾವು ಒಂದು ಸತಿ ಡಬಲ್ ಮಾಡಿದ್ರೆ ₹1,222 ಸಿಗುತ್ತೆ. ₹1,222 ಇನ್ನೊಂದು ಸತಿ ಡಬಲ್ ಮಾಡಿದ್ರೆ ₹2,444 ಸಿಗುತ್ತೆ. ₹2,444 ತಿರ್ಗಾ ಡಬಲ್ ಮಾಡಿದ್ರೆ ಆಲ್ಮೋಸ್ಟ್ ₹4,888 ಆಗುತ್ತೆ. ಅದನ್ನು ಡಬಲ್ ಮಾಡಿದ್ರೆ ₹9,776 ಆಗುತ್ತೆ. ಅದನ್ನು ಡಬಲ್ ಮಾಡಿದ್ರೆ ₹19,552 ಆಗುತ್ತೆ. ಈ ಥರ ನಾವು ₹611 ಇಲ್ಲಿ ತೋರಿಸಿರೋ ಲಿಸ್ಟ್ ಪ್ರಕಾರ 14 ಸತಿ ಡಬಲ್ ಮಾಡಿದ್ರೆ 1 ಕೋಟಿ ಆಗುತ್ತೆ. ಖಂಡಿತ ಇದು ಇಲ್ಲಿ ಲಿಸ್ಟ್ ತೋರಿಸಿದಷ್ಟು ಈಸಿ ಅಲ್ಲ. ಬಟ್ ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, 1 ಕೋಟಿ ಸಿಗೋದು ಇಲ್ಲ ಸೇರಿಸೋದು ಈಸಿನಾ ಕಷ್ಟನಾ ಅಂತಲ್ಲ. ₹611 ನಾವು ಶುರು ಮಾಡಿದ್ರೆ ಅದನ್ನು ಡಬಲ್ ಮಾಡ್ತಾ ಹೋದರೆ 14ನೇ ಸತಿ ಅದು ಡಬಲ್ ಆದಾಗ ನಾವು ಆಲ್ಮೋಸ್ಟ್ 1 ಕೋಟಿನಲ್ಲಿ ಇರ್ತೀವಿ. ಯಾವಾಗಲೂ ಇದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡೋದು, ಚಿಕ್ಕ ದುಡ್ಡು ದೊಡ್ಡ ದುಡ್ಡು ಅಂತಿಲ್ಲ. ಶುರು ಮಾಡೋದು ಇಂಪಾರ್ಟೆಂಟ್. ಅದು ₹1 ಆಗಿರ್ಬೋದು, ₹2 ಆಗಿರ್ಬೋದು ಅಲ್ವಾ. ಇದೇ ಥರ ನಾವು ₹1 ಶುರು ಮಾಡಿದ್ರೆ ಅದೊಂದಿಷ್ಟು ಡಬಲ್ ಆದರೆ 1 ಕೋಟಿ ಆಗುತ್ತೆ. ₹2 ಮಾಡಿದ್ರೆ ಆ ಥರ ಆಗುತ್ತೆ. ನಾನು ತೊಗೊಂಡಿರೋ ಎಕ್ಸಾಂಪಲ್ ₹611 ಪ್ರಕಾರ 14ನೇ ಸತಿ ಅದು ಡಬಲ್ ಆದಾಗ 1 ಕೋಟಿ ಆಗುತ್ತೆ. ಸೊ ಈಗ ನನ್ನ ವಿಷಯಕ್ಕೆ ಬರೋಣ. ನಾನು ಏಪ್ರಿಲ್ 1ನೇ ತಾರೀಕು ನಮ್ಮ ಮಿಸ್ಟ್ರಿ ಬಾಕ್ಸ್ನ ನೋಡಿದಾಗ ₹11,000 ಅಂದರೆ 11,000 ನಮ್ಮ ಹತ್ರ ಸೇರಿತ್ತು ಅಲ್ವಾ. ಇವಾಗ ಇನ್ನೂ ಕಂಟಿನ್ಯೂ ಆಗ್ತಿದೆ. ಬಟ್ ಏಪ್ರಿಲ್ 1ನೇ ತಾರೀಕು ಪ್ರಕಾರ, ಯಾಕಂದರೆ ನಾವು ಇವಾಗಿನ್ನ ಕೌಂಟ್ ಮಾಡಿಲ್ಲ ಅಲ್ಲ, ತಿರ್ಗಾ ಮೇ 1ನೇ ತಾರೀಕೆ ನಾವು ಕೌಂಟ್ ಮಾಡೋದು. ಸೊ ಏಪ್ರಿಲ್ 1ನೇ ತಾರೀಕು ಪ್ರಕಾರ ನನ್ನ ಹತ್ರ 11,000 ಇತ್ತು. ಅದು ನೀವು ನೋಡಿದ್ರೆ ಇವಾಗ ಅಂದಾಜು ಈ 4ನೇ ಡಬಲ್ ದಾಟಿದೆ. ಸೊ 4ನೇ ಡಬಲ್ಲು ಈ ಲಿಸ್ಟ್ ಪ್ರಕಾರ ₹9,776. ಒಂಚೂರು ಇದಕ್ಕಿಂತ ಜಾಸ್ತಿ ಆಗಿದೆ, ವಿಚ್ ಇಸ್ ₹11,000. ಸೊ ನಾನಿವಾಗ 4ನೇ ಡಬಲ್ನ ಕ್ರಾಸ್ ಮಾಡಿದ್ದೀನಿ. ಅಫ್ಕೋರ್ಸ್ ಈ 14ನೇ ಡಬಲ್ ತನಕ ಮುಟ್ಟೋದಕ್ಕೆ ಇನ್ನು ತುಂಬ ದೊಡ್ಡ ಜರ್ನಿ ಇದೆ. ಅಂದರೆ ಇನ್ನು 10 ಡಬಲ್ ಪೆಂಡಿಂಗ್ ಇದೆ. ಇಲ್ಲ 10 ಸತಿ ಈ ದುಡ್ಡು ಡಬಲ್ ಆಗಬೇಕು. ಅಷ್ಟು ಈಸಿ ಅಲ್ಲ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಡಬಲ್ ಆಗೋದು ಈಸಿ. ಅಂದರೆ ₹611ಇಂದ 1,222, ಇಲ್ಲ 1,222ರಿಂದ 2,444, ಇದು ಈಸಿ. ಬಟ್ ಒನ್ಸ್ ನೀವು ಇಲ್ಲಿ ನೋಡ್ಬೋದು, ಈ 8ನೇ ಡಬಲ್ಲು 9ನೇ ಡಬಲ್ ಎಲ್ಲ ದಾಟ್ತು ಅಂದರೆ 3 ಲಕ್ಷ, 3 ಲಕ್ಷದಿಂದ 6 ಲಕ್ಷ ಆ ಥರ ಹೋಗುತ್ತೆ. ಸೊ ಆವಾಗ ನಮ್ಮದು ಆ್ಯಕ್ಚುಯಲ್ ಟೆಸ್ಟಿಂಗ್ ಫೇಸ್ ಶುರು ಆಗೋದು ಅಲ್ವಾ. ನಾವು ಯಾವ ಥರ ಮುಂದಕ್ಕೆ ತೊಗೊಂಡು ಹೋಗ್ತೀವಿ ನಮ್ಮ ಜರ್ನಿನ, ಸಕ್ಸಸ್ ಆಗ್ತೀವ, ಫೇಲ್ಯೂರ್ ಆಗ್ತೀವಿ ಅಂತ. ಬಟ್ ನನಗೇನು ಖುಷಿ ಅಂದರೆ, 31 ದಿನಕ್ಕೆ ಮುಂಚೆ ನೀವು ನೋಡಿದ್ರಿ ಅಂದರೆ ಈ ಜರ್ನಿನಲ್ಲಿ ನನ್ನ ಹತ್ರ ಇದ್ದಿದ್ದು ₹0, ಅಂದರೆ 0 ಪ್ರೋಗ್ರೆಸ್. ಇವತ್ತು 31ನೇ ದಿನ ದಾಟಿದಾಗ, ಇಲ್ಲ 31ನೇ ದಿವಸದಲ್ಲಿ ನಾವು ಚೆಕ್ ಮಾಡಿ ನೋಡಿದಾಗ
ನನ್ನ ದುಡ್ಡು 611 ರೂಪಾಯಿಂದ ಆಲ್ಮೋಸ್ಟ್ 4ನೇ ಡಬಲ್ನ ದಾಟಿ ಇವತ್ತು 11,000ದಲ್ಲಿ ನಿಂತಿದೆ. ನನಗಿದು ಒಳ್ಳೆ ಸಕ್ಸಸ್ ಇಲ್ಲ, ಒಳ್ಳೆ ಪ್ರೋಗ್ರೆಸ್. ಯಾಕೆ? ನಾನು ಯಾವಾಗಲೂ ಹೇಳೋ ಥರ ಶುರು ಮಾಡೋದು ತುಂಬ ಮುಖ್ಯ. ಶುರು ಮಾಡಿದ್ಮೇಲೆ ಹಂತವಾಗಿ ಅದನ್ನು ಕನ್ಸಿಸ್ಟೆಂಟಾಗಿ ತೊಗೊಂಡೋಗೋದು ತುಂಬ ಮುಖ್ಯ. ಸೊ ಈ ಲಿಸ್ಟ್ ಪ್ರಕಾರ ನಾನು ಮೊದಲನೇ ಡಬಲ್ನ ದಾಟಿದ್ದೀನಿ, ಎರಡನೇದನ್ನು ದಾಟಿದ್ದೀನಿ, ಮೂರನೇದನ್ನು ದಾಟಿ ಇವಾಗ 4ನೇದನ್ನು ದಾಟಿದ್ದೀನಿ. ಅಫ್ಕೋರ್ಸ್ ನೆಕ್ಸ್ಟ್ ಡಬಲ್ ದಾಟೋದಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು, ಇಲ್ಲ ಮೇ 1 ದಾಟ್ತೀವಾ ಇಲ್ವಾ ನೋಡೋದು ಅದೇ ಒಂದು ಸಸ್ಪೆನ್ಸ್. ಸೊ ನಾನು ನಿಮ್ಗೆ ಹೇಳ್ತೀನಿ, ಮೇ 1ನೇ ತಾರೀಕು ನಿಮಗೆ ಗೊತ್ತಾಗುತ್ತೆ ನಾವು 5ನೇ ಡಬಲ್ನ ದಾಟ್ತೀವಾ, ಇಲ್ಲ 6ನೇ ಡಬಲ್ನ ದಾಟ್ತೀವಾ, ಇಲ್ಲ 4ನೇ ಡಬಲಲ್ಲೇ ಉಳ್ಕೋತೀವಾ ಒಂದು ಇಷ್ಟು ಡಿಫ್ರೆನ್ಸಲ್ಲಿ ಅನ್ನೋದನ್ನು ಆವತ್ತು ನೋಡೋಣ. ಬಟ್ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಸೊ ನಿಮ್ಗೆ ಇವಾಗ ಅರ್ಥ ಆಗಿರ್ಬೋದಲ್ಲ, ಚಿಕ್ಕ ದುಡ್ಡು ದೊಡ್ಡ ದುಡ್ಡು ಅಂತ ಏನಿಲ್ಲ. ಇವಾಗ ನೀವೇನು ಮಾಡಬೇಕು ಅಂದರೆ ನಿಮ್ಮ ಸ್ಟಾರ್ಟಿಂಗ್ ದುಡ್ಡು ನೀವು ಆಲ್ರೆಡಿ ಶುರು ಮಾಡಿರ್ತೀರಲ್ಲ, ಮೇ ಬಿ ಸ್ವಲ್ಪ ಜನ 1 ರೂಪಿನಲ್ಲಿ ಶುರು ಮಾಡಿರ್ಬೋದು, ಸ್ವಲ್ಪ ಜನ 100 ರೂಪೀಸಲ್ಲಿ ಮಾಡಿರ್ಬೋದು, ಸ್ವಲ್ಪ ಜನ 250 ರೂಪೀಸಲ್ಲಿ ಶುರು ಮಾಡಿರೋದು. ಅಲ್ಲಿಂದ ಡಬಲ್ ಮಾಡ್ತಾ ಹೋಗಿ. ಹೇಗೆ ಮಾಡಬೇಕು? ಇವಾಗ ಯಾರಾದರೂ 100 ರೂಪೀಸಲ್ಲಿ ಶುರು ಮಾಡಿದರೆ 100 ಇಂಟು 2 ಮಾಡಿ, ಒಂದು ವ್ಯಾಲ್ಯೂ ಬರುತ್ತೆ. ಅದನ್ನು ಇಂಟು 2 ಮಾಡಿ, ಇನ್ನೊಂದು ವ್ಯಾಲ್ಯೂ ಬರುತ್ತೆ. ಅದನ್ನು ಇಂಟು 2 ಮಾಡಿ, ಇನ್ನೊಂದು ವ್ಯಾಲ್ಯೂ ಬರುತ್ತೆ. ಈ ಥರ ನಿಮಗೆ 1 ಕೋಟಿ ಆಗೋ ತನಕ ಡಬಲ್ ಮಾಡ್ತಾ ಹೋಗಿ. ಸೊ ಎಷ್ಟನೇ ಡಬಲ್ಗೆ ನಿಮ್ಮ 1 ಕೋಟಿ ಸಿಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ನೀವೇನು ಮಾಡಬೇಕು? ಮೊದಲನೇದು ನೀವು ಎಷ್ಟು ವ್ಯಾಲ್ಯೂನಲ್ಲಿ ಶುರು ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ. ಎರಡನೇದು ಅದೇ ಕಮೆಂಟಲ್ಲಿ ನಿಮ್ಮ ಪ್ರಕಾರ ನೀವು ಶುರು ಮಾಡಿರೋ ವ್ಯಾಲ್ಯೂನಲ್ಲಿ ಎಷ್ಟು ಸತಿ ಡಬಲ್ ಮಾಡಿದ್ರೆ 1 ಕೋಟಿ ಸಿಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಲ್ಲ ಈ ಫಿನಾನ್ಷಿಯಲ್ ಜರ್ನಿ. ಇದೇ ಥರ ತುಂಬ ನಾವು ಡಿಸ್ಕಸ್ ಮಾಡೋಣ, ತುಂಬ ವಿಷಯಗಳನ್ನ ಹಂಚ್ಕೊಳ್ಳೋಣ ಒಬ್ರಿಗೊಬ್ರು. ಸೊ ನನ್ನ ಕೈಲಿ ಏನಾಗುತ್ತೆ ಅದನ್ನು ಹಾನೆಸ್ಟಾಗಿ ನಾನು ನಿಮ್ಮ ಕೈಲಿ ಹಂಚ್ಕೋತೀನಿ. ನಿಮ್ಗೆ ಅದು ಎಷ್ಟು ಯೂಸ್ ಆಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಿಮಗೆ ಯಾರಿಗಾದ್ರೂ ಗೊತ್ತಿರೋರ್ಗೆ ಅದು ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಸೊ ಲೆಟ್ಸ್ ಬಿಲ್ಡ್ ಅ ಸೊಸೈಟಿ ವಿಚ್ ಇಸ್ ರಿಯಲಿ ಫಿನಾನ್ಷಿಯಲಿ ಫ್ರೀ ಆ್ಯಂಡ್ ವೆರಿ ಹ್ಯಾಪಿ. ನಮ್ಮ ಸುತ್ತ ಇರೋರು, ನಮ್ಮ ಫ್ಯಾಮಿಲಿ ಆಗಲಿ, ಇಲ್ಲ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಲಿ, ಇಲ್ಲ ಫ್ರೆಂಡ್ ಸರ್ಕಲ್, ರಿಲೇಟಿವ್ಸ್, ನೈಬರ್ಸ್ ಯಾರೇ ಇರಲಿ, ನಾವು ಬೆಳೆಯೋಣ, ಅವ್ರ ಜೊತೆಗೆ ಬೆಳೆಸೋಣ ಅಲ್ವಾ ಫಿನಾನ್ಷಿಯಲಿ. ಸೊ ಇದರಲ್ಲಿ ಏನು ನೀವು ಲೂಸ್ ಮಾಡೋದೇನು ಇಲ್ಲ, ನಾನು ಲೂಸ್ ಮಾಡೋದೇನೂ ಇಲ್ಲ. ನಮಗೆ ಗೊತ್ತಿರೋದನ್ನು ಹೇಳ್ತೀವಿ, ಅದು ಇಷ್ಟ ಆಗೋರು ಯೂಸ್ ಮಾಡ್ತಾರೆ, ಇಷ್ಟ ಆಗದೇ ಇರೋರು ನಾವು ಏನು ಚೇಂಜ್ ಮಾಡ್ಕೋಬೇಕು ಅಂತ ನಮಗೆ ಹೇಳ್ತಾರೆ, ಅದನ್ನು ನಾವು ಓಪನಾಗಿ ಚೇಂಜ್ ಮಾಡ್ಕೊಳ್ಳೋಣ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಸೊ ಈ ಇಂಟ್ರೆಸ್ಟಿಂಗ್ ವಿಷಯ ನಿಮ್ಗೆ ಹೇಳಬೇಕು ಅಂತ ನಂಗೆ ಅನ್ನಿಸ್ತು, ಅದಕ್ಕೆ ಈ ವಿಡಿಯೋ. ಸೊ ನಾನು ಹೇಳಬೇಕು ಅಂದರೆ ನನ್ನ ಸ್ಟಾರ್ಟಿಂಗ್ 611 ರೂಪಾಯಿ, ಅದು 14ನೇ ಡಬಲ್ಗೆ 1 ಕೋಟಿ ಆಗುತ್ತೆ. ಇವಾಗ ಬೈ ಗಾಡ್ಸ್ ಗ್ರೇಸ್ ನಾನು 4ನೇ ಡಬಲ್ನ ದಾಟಿದ್ದೀನಿ. ಬನ್ನಿ ಇನ್ಮುಂದೆ ಈ ಜರ್ನಿ ಹೇಗೆ ಹೋಗುತ್ತೆ ನೋಡೋಣ. ಇದೇ ಥರ ನಾನು ಕಂಟಿನ್ಯೂ ಮಾಡಿಕೊಂಡು ಈ ಡಬಲ್ನೆಲ್ಲ ದಾಟಿ 14ನೇ ಡಬಲ್ನ ದಾಟಿ 1 ಕೋಟಿ ಮುಟ್ತೀನಾ ಇಲ್ವಾ ಅಂತ ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರೋರಿಗೆಲ್ಲ ಇದನ್ನು ಶೇರ್ ಮಾಡಿ, ಅವ್ರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ, ಚಾನಲ್ ಫಾಲೋ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ನಾನು ಯಾವಾಗಲೂ ಹೇಳೋ ಥರ ನಿಮ್ಮ ಅಮೂಲ್ಯವಾದ ಟೈಮ್ನ ನನಗೋಸ್ಕರ ಇಷ್ಟು ನಿಮಿಷ ನನ್ನ ಜರ್ನಿ ನೋಡೋದಕ್ಕೆ ಸ್ಪೆಂಡ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು. ಧನ್ಯವಾದಗಳು.